ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮರುದಿವಸ ಬೆಳಿಗ್ಗೆ ನಾವು ಬೇಗನೆ ಹೊರಟೆವು. ಆದರೆ ಕೂಡ ಇವತ್ತು ಕೂಡ ಮಳೆ ಬರುವ ಹಾಗೇ ಇತ್ತು. ಇದು ನಮ್ಮ ಮಂಗಳೂರಲ್ಲಿ ಕಂಕನಾಡಿ ಅಂತ ಹೇಳಿ, ಇಲ್ಲಿವರೆಗೆ ನಾವು ಒಂದು ಬಸ್ಸಲ್ಲಿ ಬಂದೆವು. ಆಮೇಲೆ ಇಲ್ಲಿಂದ ನಾವು ನಿನ್ನೆ ಕದ್ರಿ ಪಾರ್ಕಿಗೆ ಹೋಗಿದ್ದೇವಲ್ಲ, ಅಲ್ಲಿ ಹೋಗಿ ಅಲ್ಲೇ ಕೆಲವೆಲ್ಲ ಶಾಪಿಂಗ್ ಎಲ್ಲ ಮಾಡಲಿಕ್ಕಿತ್ತು. ಅಲ್ಲೊಂದು ಬೇಕರಿ ಇದೆ, ಅದೆಲ್ಲ ತೋರಿಸ್ತೇನೆ ನಾನು ನಿಮಗೆ. ಅದಕ್ಕೆ ಹೋಗಲಿಕ್ಕೆ ಅಂತೇಳಿ ಇಲ್ಲಿ ಬಸ್ ಹತ್ತಿದ್ದೆವು. ನೋಡಿ, ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಸಿಟಿ ಬಸ್, ಮಂಗಳೂರಲ್ಲಿ ನಾವು ಅಲ್ಲಿ ಇಲ್ಲಿ ಎಲ್ಲ ಹೋಗಬೇಕಾದ್ರೆ ನಮಗೆ ಸಿಟಿ ಬಸ್ಸಲ್ಲಿ ಆರಾಮ್ಸೆ ಹೋಗ್ಬೋದು. ತುಂಬಾ ಬಸ್ಸುಗಳಿವೆ. ಅದು ಎಲ್ಲ ಬಸ್ಸುಗಳಿಗೂ ಒಂದೊಂದು ನಂಬರ್ ಅಂತ ಇದೆ, ಅದು ಒಂದೊಂದು ಕಡೆ ಹೋಗುತ್ತೆ. ಅಲ್ಲಿಂದ ಹೋಗಬೇಕಾದ್ರೆ ನೋಡಿ, ಕೊಚ್ಚಿನ್ ಬೇಕರಿ ಅಂತ ಹೇಳಿ ನಿಮಗೆ ಕೇಳಿರ್ಬೋದು, ಎಲ್ಲ ಕಡೆ ಇದೆ ಅವರ ಬ್ರ್ಯಾಂಚಸ್. ಹಾಗೆ ಅಲ್ಲಿ ತುಂಬ ವೆರೈಟಿ ಫುಡ್ ಎಲ್ಲ ಇರ್ತದೆ. ಮಗುವಿಗೆ ಏನೋ ಬೇಕು ಅಂತ ಹೇಳಿದ್ಲು ಅಂತ ಹೇಳಿ ನಾವು ಒಮ್ಮೆ ನೋಡುವ ಅಂತ ಹೇಳಿ ಹೊರಟೆವು. ಅಲ್ಲಿ ಸ್ಪೆಷಲ್ ಕೇಕ್ಸ್ ಎಲ್ಲ ಉಂಟು, ತುಂಬಾ ಟೇಸ್ಟಿ ಇರ್ತದೆ ಅಂತ ಹೇಳಿದರು. ಬಟ್ ನಾವೇನೋ ಒಂದು ಕುಕೀಸ್ ಅಂತ ಕ್ಯಾಶ್ಯೂ ಕುಕ್ಕೀಸ್ ತಗೊಂಡೆವು. ಆದರೆ ಅಷ್ಟೇನು ಟೇಸ್ಟ್ ಇರಲಿಲ್ಲ, ಜಸ್ಟ್ ತುಂಬ ಸ್ವೀಟ್ ಇರಲಿಲ್ಲ, ಮೈದಾದಿಂದ ಮಾಡಿದ್ದು. ಜಸ್ಟ್ ಅಷ್ಟೇನು ಇಷ್ಟ ಆಗಲಿಲ್ಲ ನಮಗೆ. ಮತ್ತು ನಾವಲ್ಲೇನು ಪರ್ಚೇಸ್ ಮಾಡಲಿಲ್ಲ. ಅದಾಗಿ ಅಲ್ಲಿಂದ ಮತ್ತೆ ಅಲ್ಲೇ ಪಾರ್ಕಿಗೆ ಹೊರಟೆವು. ಅಲ್ಲಿ ಸ್ವಲ್ಪ ರೀಲ್ಸ್ ಶಾರ್ಟ್ಸ್ ಎಲ್ಲ ನಮ್ಮ ಅಪ್ಲೋಡ್ ಮಾಡಿದ್ದೆವು, ನೀವು ನೋಡಿರಬೇಕು. ಅಲ್ಲೇ ಇಟ್ಕೊಂಡು ಮತ್ತು ಮಗುವಿನ ಜೊತೆ ಆಟ ಆಡ್ತಾ ಡ್ಯಾನ್ಸ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡಿದೆವು ಅಲ್ಲೇ. ನೋಡಿ, ಇಲ್ಲಿ ಬೇಕ್ರಿ ಹೇಗಿದೆ, ಬೇಕ್ರಿಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಸ್ವಲ್ಪ ವಿಡಿಯೋ ಮಾಡಿದ್ದೆ. ಅದನ್ನೆಲ್ಲ ನಿಮಗೆ ಕೂಡ ತೋರಿಸ್ತಾ ಇದ್ದೇನೆ. ನೋಡಿ, ಈ ಥರ ಫುಡ್ಸ್ ಎಲ್ಲ ಇದೆ. ಜಾಕ್ ಫ್ರೂಟ್ ಇದ್ದು ಕುಕ್ಕೀಸ್, ಆಲ್ಮಂಡ್ ಕುಕ್ಕೀಸ್, ಆಮೇಲೆ ಕ್ಯಾಶ್ಯೂ ಕುಕ್ಕೀಸ್, ಆಮೇಲೆ ತುಂಬಾ ಬೇಕರಿ ಅಂತ ಹೇಳಿದ ಮೇಲೆ ಸ್ವೀಟ್ಸ್, ಕೇಕ್, ವೆರೈಟಿ ರೀತಿಯ ಬಿಸ್ಕೆಟ್ಗಳು. ಇದೇನು ವೈಟ್ ಚೋ ಟಾಟ್ ಅಂತ ಹೇಳಿ ಒಂದು ಬಿಸ್ಕೆಟ್ ತಗೊಂಡು, ಮಗು ಅದು ಬೇಕು ಅಂತ ಹೇಳಿದ್ದಕ್ಕೆ ಅದನ್ನು ಕೂಡ ತಗೊಂಡ್ವಿ, ಒಂದು ಬಿಸ್ಕೆಟ್. ಅದು ಜಸ್ಟ್ ಕ್ರೀಮ್ ಎಲ್ಲ ಹಾಕಿದ್ದು. ಟೋಟಲಿ ಹೇಳುವುದಾದರೆ ಬೇಕರಿಯಲ್ಲಿ ಸಿಗುವಂಥದ್ದು ಬರೀ ಮೈದಾದಿಂದ ಮಾಡಿದ ಪ್ರಾಡಕ್ಟ್. ನಮ್ಮ ಒಂದು ಹೆಲ್ದಿ ಲೈಫಿಗೆ ಯಾವತ್ತೂ ಒಳ್ಳೆಯದಲ್ಲ. ಹಾಗೆ ಅಂತೇಳಿ ತಿನ್ನುವಾಗ ಕೂಡ ಏನು ಒಂದು ದೊಡ್ಡ ಟೇಸ್ಟ್ ಅಂತೇಳಿ ಏನೂ ಕೂಡ ಇಲ್ಲ ಅಂತ ಅನ್ನಿಸ್ತು ನನಗೆ ನೋಡಬೇಕಾದ್ರೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ಆದರೆ ನಮ್ಮ ಮನಸ್ಸಿಗೆ ಇಷ್ಟು ನನ್ನ ಟೈಮಿಂದ ನಾನೀಗ ಹೆಲ್ದಿ ಡಯಟ್ ಅಂತ ಹೇಳಿ ಹೊರಟ ಮೇಲೆ ನಮಗೆ ಈ ಮೈದಾ ತಿಂದರೆ ಎಷ್ಟು ಹಾಳು ಅಂತ ಹೇಳುವಂಥದ್ದು ಮನಸ್ಸಿಗೆ ಅರ್ಥ ಆಗಿದೆ. ಬೇಕ್ರಿಯಲ್ಲಿ ಹೋಗಿ ನೋಡಬೇಕಾದ್ರೆ ನಮಗೆ ಇಲ್ಲಿ ನೋಡಿ, ಇಲ್ಲದ ಸ್ವೀಟ್ಸ್ ಇಲ್ಲ, ಎಲ್ಲ ರೀತಿಯ ಸ್ವೀಟ್ಸ್ ಕೂಡ ಇದೆ. ಸ್ವೀಟ್ಸ್, ಹಲಸಿನ ಹಣ್ಣಿನ ಪ್ರಾಡಕ್ಟ್ ಇರ್ಬೋದು, ಹಲುವಗಳು, ಬರ್ಫಿ. ನೋಡಿ, ವೆರೈಟಿ ಸ್ವೀಟ್ಸ್ಗಳು. ಖರ್ಜೂರ ಹಲ್ವ, ಗೋಧಿ ಹಲ್ವ. ನೋಡಿ, ಇದು ಮಿಲ್ಕ್ ಬರ್ಫಿ ಅಂತೆ. ನಾವು ತಗೊಂಡಿದ್ದು ಇದೊಂದು ಕುಕ್ಕೀಸ್ ಅಷ್ಟೇ ತಗೊಂಡಿದ್ದು. ಮತ್ತು ಮಗುವಿಗೊಂದು ಬಿಸ್ಕೆಟ್, ನೋಡಿ ಅವಳು ಹೇಳಿದ್ದು, ಅದನ್ನು ತಗೊಂಡ್ವಿ. ಅದನ್ನು ಇಲ್ಲಿ ಕೂತ್ಕೊಂಡು ತಿನ್ನುವ ಅಂತ ಹೇಳಿ ಹೊರಟ್ವಿ. ಒಂದು ಬಿತ್ತು, ಅದರ ಕವರು ಬಿತ್ತು, ಅದರ ಮೇಲೆ ಇದು ನೋಡಿ ಮಂಗಳೂರಿನ ಕದ್ರಿ ಪಾರ್ಕ್. ತುಂಬಾ ವಿಶಾಲವಾದ ಪಾರ್ಕ್ ಇದು ಹೊರಗಡೆ, ಇನ್ನೂ ಒಳಗಡೆ ಹೋಗಬೇಕಷ್ಟೇ. ಅಲ್ಲಿ ಟ್ರೈನ್ ಎಲ್ಲ ಇರ್ತದೆ, ಮಕ್ಕಳಿಗೆ ಹೋಗುವ ಟ್ರೈನ್. ತುಂಬ ಮಕ್ಕಳು ಪಿಕ್ನಿಕ್ ಎಲ್ಲ ಬರ್ತಾರೆ, ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳೆಲ್ಲ ತುಂಬಾ ಬರ್ತಾರೆ. ತುಂಬ ವಿಶಾಲವಾದಂತಹ ಕದ್ರಿ ಪಾರ್ಕ್. ಬೆಳಿಗ್ಗೆ ಮಂಗಳೂರು ಒಳಗಡೆ ಹೊರಟಿದ್ದೇವೆ. ಹಾಗೆ ಇಲ್ಲಿ ಕದ್ರಿ ಪಾರ್ಕ್ ಅಲ್ಲಿ ಹೋಗ್ತಾ ಇದ್ದೇವೆ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೇನೆ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲರನ್ನು ಹೇಳಿ ನಾನು ಎಲ್ಲವನ್ನು ಮೆಟ್ಟಿಕೊಂಡು ಹೋಗ್ತಿದ್ದೆ. ಇಲ್ಲಿ ದನಗಳೆಲ್ಲ ಇರ್ತದೆಯಾ ತುಂಬ. ಗೋಮಾತೆ, ಅವಳನ್ನು ಹಿಡ್ಕೊ, ಅವಳು ಎಂತ ಮೆಟ್ತಾಳೆ ಅಂತ ಗೊತ್ತಿಲ್ಲ. ಅಂಬಿತ್ರ ಯಾರಿದ್ದಾರೆ?
ಸೆಲ್ಫಿ ಕ್ಯಾಮರಾ ಇಲ್ಲಿ ಪಾರ್ಕಿಗೆ ಬರುವಾಗ ಮಳೆ ಬರ್ತದಲ್ಲ. ಫುಲ್ ವಾಕಿಂಗ್ ಪಾರ್ಕಲ್ಲಿ. ಇಲ್ಲಿ ಮಕ್ಕಳದ್ದು ಪಾರ್ಕ್ ಚೆಂದ ಇದೆ ಅಂಥೇಳಿ ಹೋಗ್ತಾ ಇದ್ದೇವೆ. ಇವತ್ತು ಸ್ವಲ್ಪ ಪಿಕ್ನಿಕ್ ಅಂತ ಹೇಳಿ ಇದು ಸಹ ಇಲ್ಲ ಅಲ್ಲ, ಡಯಟ್ ಸಹ ಇಲ್ಲ, ಸಿಕ್ಕಿದೆಲ್ಲ ತಿನ್ನೋದು ಸ್ವಲ್ಪ ಸ್ವಲ್ಪ ಅಂತ ಹೇಳಿ ಕ್ಯಾಲೋರಿ ಜಾಸ್ತಿ ಆಗಿಬಿಡ್ತದೆ. ಡಯಟ್ ಮಾಡಿ ಮಾಡಿ ಇದೇ ಆಯಿತು, ಕ್ಯಾಲೋರಿ ಇದೇ ಕಾನ್ಷಿಯಸ್. ಎಷ್ಟು ಜಾಸ್ತಿ ಆಯಿತು, ಎಷ್ಟು ಜಾಸ್ತಿ ಆಯಿತು. ಹಾಗೆ ಎಲ್ಲಿ ರೋಡ್ ಅದು ಇದು ಅಂತ ಟ್ರೈನ್ ಹೋಗೋದು. ಟ್ರೈನ್ ಟ್ರೈನ್ ಉಂಟು, ಮಕ್ಕಳ ಟ್ರೈನ್. ಒಳಗೆ ಹೋಗುವನು ಉಂಟು ಮಕ್ಕಳ ಎಲ್ಲಿಯಾ ಹಾಗೆ ಹೋಗ್ಬೇಕಂತ. ಇಲ್ಲಿ ಮಕ್ಕಳ ಇರೋದು ಎಲ್ಲ ಇಬ್ಬಿಬ್ಬರು ಒಂದು ಹೊಸದಾಗಿ ಕಾಣಿಸ್ತಾ ಉಂಟು. ಹಾಗೆ ನೋಡುವ ಅಂತೇಳಿ ಹೋಗ್ತಾ ಇದ್ದೇವೆ. ಒಳ್ಳೆ ಕಾಡಿನಾಗೆ ಉಂಟು. ಹಾಗೆ ಬಿಸಿಲು ಕೂಡ ಇಲ್ಲ, ಮಳೆ ಮೋಡ ಕವಿದ ವಾತಾವರಣ. ಹಾಗಾಗಿ ನಮಗೆ ಹೋಗಲಿಕ್ಕೆ ಕೂಡ ಖುಷಿ ಆಗ್ತಾ ಉಂಟು, ಸೆಕೆ ಆಗೋದಿಲ್ಲ. ಕೂಲ್ ವೆದರಲ್ಲಿ ವಾಕಿಂಗ್ ಮಾಡ್ತಾ ತಿನ್ನೋದನ್ನು ಕರಗಿಸಿಕೊಂಡು. ವಾಟ್ಯಾ ನೋಡಲೇ ಇಲ್ಲ ನಾನು. ಎಂದ ಸಾರ್ವಜನಿಕರು ಗಂಗಾ ನೋಡಿ, ಇಲ್ಲಿ ಒಂದು ಕೆರೆ ಹಾಗೆ ಉಂಟು, ಭಾರಿ ಚಂದ ಉಂಟು. ಬಟ್ ಇದು ಡೇಂಜರು, ಇದು ಗಲೀಜು. ನೋಡಿ ಹೀಗೆ ಉಂಟು. ಬೂರ್ಡ ಸ್ವಿಮ್ಮಿಂಗ್ ಅನ್ಪುನ ಬೊಕ್ಕ. ಇಲ್ಲಿ ಚಂದ ಅಲ್ಲ ಫೋಟೋ ತೆಗಿಲಿಕ್ಕೆ, ಅಲ್ಲಿಂದ ಬರುದು ಅಂತೆ. ಹಾಗೆ ಇದಕ್ಕೆ ಲಾಕ್ ಮಾಡಿದ್ದಾರೆ. ಇಲ್ಲಿ ಹೋಗಿ ಸರ್ಕಸ್ ಮಾಡಿ ಎಲ್ಲ ಮಕ್ಕಳು ಹುಡುಗರು ಎಲ್ಲ ಎಂತ ಗೊತ್ತಾ, ಇಂಥದ್ದು ಸಿಕ್ಕಿದ ಕೂಡಲೇ ಶುರು ಮಾಡ್ತಾರೆ ರೀಲ್ಸ್ ಮಾಡೋದು, ಪದ್ಯ ಮಾಡೋದು, ಡ್ಯಾನ್ಸ್ ಮಾಡೋದು. ಎಷ್ಟು ಚೆಂದ ಇದೆ ನಮ್ಮ ಪ್ರಕೃತಿ. ನೀರು ಮಾತ್ರ ತುಂಬ ಗಲೀಜಾಗಿದೆ. ನಾವು ವಾಕಿಂಗ್ ಮಾಡ್ತಾ 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 ಮಕ್ಕಳು ಆಟ ಆಡುವ ಪ್ಲೇ ಗ್ರೌಂಡಿಗೆ ಬಂದಿದ್ದೇವೆ. ಮಕ್ಕಳದ್ದು ನೋಡಿ ಇದೆಲ್ಲ ಫುಲ್. ಇವಳು ಓಡಿದ್ಲು ಮಕ್ಕಳದ್ದು ಅಂತ ಹೇಳಿದ ಕೂಡ್ಲು, ಜಾರ್ ಬಂಡಿಯಲ್ಲಿ ಜಾರಲಿಕ್ಕೆ. ಇಲ್ಲಿ ಜಿಮ್ಮಿದ್ದು ಇಕ್ವಿಪ್ಮೆಂಟ್ಸ್ ಎಲ್ಲ ಉಂಟು. ನಮ್ಮ ಮನೆಯಿಂದ ಇದೊಂದು 3-4 ಕಿಲೋಮೀಟರ್ ದೂರದಲ್ಲಿ ಉಂಟು ಈ ಕದ್ರಿ ಪಾರ್ಕ್ ಹೇಳುವಂಥದ್ದು. ನಾವು ಯಾವುದರಲ್ಲಿ ಕೂತ್ಕೊಳ್ಳೋದು?
ಕದ್ರಿ ಪಾರ್ಕಲ್ಲಿ ನಾವು ಸುಮಾರು 1 ಗಂಟೆಗಳಷ್ಟು ಹೊತ್ತು ಅಲ್ಲಿ ಆಟ ಆಡಿ ಸುಸ್ತಾಗಿ, ಆಮೇಲೆ ಇಲ್ಲಿ ಒಂದು ಮಾಲ್ ಇದೆ ಬಿಜೈಯಲ್ಲಿ, ಭಾರತ್ ಮಾಲ್ ಅಂಥೇಳಿ. ಆ ಮಾಲೆಲ್ಲ ಒಂದು ಸತಿ ಒಂದು ರೌಂಡ್ ಹಾಕುವ ಅಂಥೇಳಿ ಹೊರಟೆವು. ಅಲ್ಲಿ ಮೊದಲಿಗೆ ಡೆಕತ್ಲನ್ ಬ್ರ್ಯಾಂಡೆಡ್ ಅದೆಲ್ಲ ನೋಡಲಿಕ್ಕೆ ಹೋಗುವ. ಫಸ್ಟಿಗೆ ತಿನ್ನಲಿಕ್ಕೆ ಹೋಯಿತು ಅಂತ ಹೇಳಿದರೆ ನಮಗೆ ಮತ್ತು ವಾಕಿಂಗ್ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತಲ್ಲ ಅಂತ ಹೇಳ್ಕೊಂಡು ಫಸ್ಟ್ ಮೇಲೆಲ್ಲ ಸುತ್ತಲಿಕ್ಕೆ ಹೋಗುವ ಅಂಥೇಳಿ ಮೇಲೆ ಹೋಗ್ತಾ ಇದ್ದೇವೆ. ಅಲ್ಲಿ ಕೆಲವೆಲ್ಲ ಟಾಯ್ಸ್ ಮತ್ತು ನಿಮಗೆ ಜಿಮ್ ಎಕ್ವಿಪ್ಮೆಂಟ್ ಇರ್ಬೋದು, ಎಲ್ಲನೂ ಅಲ್ಲಿ ಸಿಗ್ತದೆ. ಯಾವುದೇ ರೀತಿಯ ಬ್ರ್ಯಾಂಡೆಡ್ ಡ್ರೆಸ್ ಶರ್ಟ್ಗಳೆಲ್ಲ ಅಲ್ಲಿ ಇದೆ. ಡೆಕತ್ಲನ್ ಅಂತೇಳಿ ನೋಡಿ ನಾವು ಹೋಗ್ತಾ ಇದ್ದೇವೆ. ಆಮೇಲೆ ಎಲ್ಲ ಸುತ್ತಿ ಸುಸ್ತಾಗಿ ಮಧ್ಯಾಹ್ನ ನಾವು ಇದು ಪಬ್ಬಾಸ್ನವರದ್ದೇ ಐಡಿಯಲ್ ಅಂತ ಭಾರತ್ ಮಾಲಲ್ಲಿ ಒಂದು ಹೋಟೆಲ್ ಇದೆ. ಅಲ್ಲಿ ಫುಡ್ಡು ತುಂಬಾ ಟೇಸ್ಟಿಯಾಗಿರ್ತದೆ. ಐಸ್ ಕ್ರೀಮ್ ಇರ್ಬೋದು, ಯಾವುದೇ ಫುಡ್ ನಿಮಗೆ ಮಾಮೂಲಿ ಇಡ್ಲಿ, ದೋಸೆ ಆ ಥರ ಕೂಡ ಸಿಗ್ತದೆ. ಆದರೆ ಐಸ್ ಕ್ರೀಮ್ ಪಬ್ಬಾಸ್, ಮಂಗಳೂರಿದ್ದು ಪಬ್ಬಾಸ್ ಐಸ್ ಕ್ರೀಮ್ ಅಂತ ಹೇಳಿದರೆ ತುಂಬಾ ಫೇಮಸ್. ಅವರದ್ದೇ ಮೇಯ್ನ್ ಬ್ರ್ಯಾಂಚ್ ಪಬ್ಬಾಸ್ ಅಲ್ಲ, ಅಲ್ಲಿಗೆ ಹೋಗಲಿಲ್ಲ ನಾವು. ಬ್ರೆಡ್ ಇದು ಮಿಷಿನ್ ಗನ್ ಅಂತೇಳಿ ನನಗೆ ಮತ್ತು ನನ್ನ ಫ್ರೆಂಡಿಗೆ ಇಬ್ಬರಿಗೆ ಕೂಡ ಫೇವ್ರೆಟ್ ಇದು. ನಾವು ಒಂದನ್ನು ತಗೊಂಡ್ವಿ, ಶೇರ್ ಮಾಡಿ 3 ತಿನ್ನುವ ಅಂತ ಹೇಳಿ. ತುಂಬಾ ಇದು ಬರ್ಗರ್ ಟೈಪೇ, ಆದರೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ತುಂಬಾ ಟೇಸ್ಟ್ ಇತ್ತು, ಯಾಕೆಂದರೆ ತುಂಬ ಲಾಂಗ್ ಟೈಮ್ ಆಯಿತು ನಾವು ಈ ಥರ ಸ್ಪೈಸಿ ಎಲ್ಲ ತಿನ್ನದೆ. ಈ ಥರ ಚೀಟಿಂಗ್ ಮಾಡಿ ತಿನ್ನಬೇಕಾದ್ರೆ ತುಂಬಾ ಟೇಸ್ಟಿಯಾಗಿತ್ತು. ಕ್ವಾಂಟಿಟಿ ಏನು ಜಾಸ್ತಿ ತಿನ್ನಲಿಲ್ಲ ನಾವು, 3 ಒಂದನ್ನೇ ಶೇರ್ ಮಾಡಿಕೊಂಡು ತಿಂದ್ವಿ. ಹಾಗೆ ನಾನಿಲ್ಲಿ ಬಟನ್ ಇಡ್ಲಿ ಅಂತ ಹೇಳಿ ಸಿಗ್ತದೆ. ಬಟನ್ ಇಡ್ಲಿ ಸಾಂಬಾರಲ್ಲಿ ಡಿಪ್ ಮಾಡಿ ಕೊಡ್ತಾರೆ. ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ನಾವು ಮಿಷಿನ್ ಗನ್ನು ಮತ್ತು ಐಸ್ ಕ್ರೀಮು ಮಗುವಿಗೆ ಅಂತ ಹೇಳಿ ತರಿಸಿದ್ದು. ಅದರಲ್ಲಿ ಸ್ವಲ್ಪ ಐಸ್ ಕ್ರೀಮ್ ನಾನು ತಿಂದೆ, ಅವಳು ಸ್ವಲ್ಪ ತಿಂದು ಸಾಕು ಅಂತ ಹೇಳಿದ್ದು, ಹಾಗೆ ಮತ್ತೆ ನಾನು ತಿಂದೆ. ಆಮೇಲೆ ಮಿನಿ ಬಟನ್ ಇಡ್ಲೀಸ್
ಅದರ ಜೊತೆಗೆ ಮಿಷಿನ್ ಗನ್ ಆಯ್ತಲ್ಲ, ಆಮೇಲೆ ಚನಾ ಬತೂರ ಅಂತ ಹೇಳಿ ದೊಡ್ಡ ಪೂರಿ ಕೊಡ್ತಾರೆ. ನಾನು ಎರಡೆರಡು ಪೂರಿ ಎಲ್ಲ ತರಿಸ್ಕೊಳ್ಳಿಲ್ಲ, ಒಂದೇ ಪೂರಿನ ಹಂಚಿ ತಿಂದಿದಾಗ ಅದು ಸ್ವಲ್ಪ ಸ್ವಲ್ಪ ತಿಂದರೆ ನಮಗೆ ಜಾಸ್ತಿ ತಿನ್ನುವ ಹಾಗೆ ಆಗೋದಿಲ್ಲ. ಹೋಟ್ಲಲ್ಲೆಲ್ಲ ಹೋದಾಗ ಈ ರೀತಿಯೇ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಂಡು ಎಲ್ಲರೂ ಶೇರ್ ಮಾಡಿ ತಿಂದರೆ ನಮಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ತುಂಬ ಮತ್ತು ವೇಸ್ಟ್ ಕೂಡ ಆಗೋದಿಲ್ಲ, ಮನಿ ಕೂಡ ಸೇವಿಂಗ್ ಆಗುತ್ತೆ, ಎಲ್ಲನೂ ಕೂಡ ಇದು ನೋಡಿ ಮಿನಿ ಇಡ್ಲಿ ಈ ಅಂತೆ, ರೀತಿ ಮಾಡ್ಬೋದು. ಬಟನ್ ಇಡ್ಲಿ, ಸಣ್ಣ ಸಣ್ಣ ಇಡ್ಲಿ. ಇದಾಗಿತ್ತು ನಮ್ಮ ಸೆಕೆಂಡ್ ಡೇ ಟ್ರಿಪ್ ಪ್ಲ್ಯಾನ್. ಆಮೇಲೆ ಇಡ್ಲಿ ಎಲ್ಲ ತಿಂದೆವು. ಆಮೇಲೆ ಮತ್ತೆ ಅಲ್ಲಿ ಮತ್ತೆ ಕೆಲವು ಕಡೆ ಎಲ್ಲ ಸುತ್ತಿದೆವು, ಬಟ್ ನಾನು ವಿಡಿಯೋ ಶೂಟ್ ಮಾತ್ರ ಮಾಡಿಕೊಳ್ಳಿಲ್ಲ. ಯಾಕೆಂದರೆ ನಿನ್ನೆ ರಾತ್ರಿ ಇವತ್ತು ಬೆಳಗ್ಗೆ ಎಲ್ಲ ಅಷ್ಟು ಸುತ್ತಿ ಆಗುವಾಗ ಟಯರ್ಡ್ ಆಯಿತು. ಕೆಲವು ಬಟ್ಟೆ ಶಾಪ್ಗೆಲ್ಲ ಹೋಗಿದ್ದೆವು, ಅಲ್ಲೆಲ್ಲ ಕೆಲವು ಡ್ರೆಸ್ ಎಲ್ಲ ತೊಗೊಂಡಿದ್ದೇನೆ. ಅದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ನಾನು ಏನೇನು ಪರ್ಚೇಸ್ ಮಾಡಿದೆ ಅನ್ನೋದನ್ನು ತಿಳಿಸ್ತೇನೆ. ಕೆಲವು ರೀತಿ ಡ್ರೆಸ್ಸುಗಳು ಇರ್ಬೋದು, ಒಂದು ಚಪ್ಪಲ್ ಎಲ್ಲ ಪರ್ಚೇಸ್ ಮಾಡಿದ್ದೇನೆ. ಅದೆಲ್ಲ ನಾನು ಲೈವೆಲ್ಲ ಮಾಡಿದ್ದೆ ನಿಮಗೆ. ಸೂಪರ್ ಮಾರ್ಟಿಗೆ ಹೋಗಿದ್ದೆವು, ಅಲ್ಲಿ ಲೈವ್ ಮಾಡಿದ್ದೆ ನಾನು. ಲೈವಲ್ಲಿ ನೀವು ನೋಡ್ಬೋದು ಅದನ್ನು. ಆಮೇಲೆ ಸಾಯಂಕಾಲ ಅವಳ ಮನೆಗೆ ಹೋದಳು. ಹಾಗೆ ಒಂದು ದಿವಸ ಇಡೀ ಇದ್ದು ಹೋಗಬೇಕಾದ್ರೆ ಮನೆಯೆಲ್ಲ ಬಿಕ್ಕು ಅನ್ನಿಸಿತ್ತು. ಮಕ್ಕಳೆಲ್ಲ ಮನೆಯಲ್ಲಿದ್ದು ಹೋದರೆ ಬೇಜಾರಾಗುತ್ತಲ್ಲ, ತುಂಬಾ ಬೇಜಾರಾಗ್ತಿತ್ತು. ಇನ್ನು ನಾಳೆಯಿಂದ ಅದೊಂದು ಯಥಾ ಪ್ರಕಾರ ಮಾಮೂಲಿಯಂತೆ ಮತ್ತು ಡಯಟ್ ಮಾಡೋದು, ಎಕ್ಸಸೈಸ್ ಮಾಡೋದು ಎಲ್ಲ ಹಾಗೆಯೇ. ಇದಾಗಿತ್ತು ನಮ್ಮ ಟ್ರಿಪ್ಪು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಯಿತು ಅಂತಾದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದು ಅಂತ ಹೇಳಿದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ಬೇರೆ ಬೇರೆ ಡಯಟ್ ಟಿಪ್ಸ್ ಜೊತೆ, ಡಯಟ್ ಫುಡ್ ಐಡಿಯಾಸ್ ಜೊತೆ, ವರ್ಕೌಟ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.